ಬೆಂಗಳೂರಿನ ವಿಧಾನಸೌಧದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. ತಡರಾತ್ರಿ 1 ಗಂಟೆ 40 ನಿಮಿಷದವರೆಗೂ ಕೂಡ ಸೆಷನ್ ನಡೆದಿದೆ. ಇಲ್ಲಿ ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಸಚಿವರುಗಳು, ಶಾಸಕರುಗಳು. ಇನ್ನು ಶಕ್ತಿ ಯೋಜನೆಯ ಬಾಕಿ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಗೃಹಜ್ಯೋತಿ ಬಾಕಿಯ ಬೆನ್ನಲ್ಲೇ ಶಕ್ತಿ ಯೋಜನೆಯಲ್ಲೂ ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸಾರಿಗೆ ಸಂಸ್ಥೆಗಳಿಗೆ ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 4,500 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಗೃಹಲಕ್ಷ್ಮಿಯರ 5,000 ಕೋಟಿ ಬಾಕಿ ವಿಚಾರವನ್ನು ಪ್ರಸ್ತಾಪಿಸಿದರು. ಫಲಾನುಭವಿಗಳಿಗೆ ಸರ್ಕಾರ ಹಣವನ್ನು ನೀಡದಿದ್ದರೆ ಗೃಹಲಕ್ಷ್ಮಿಯರ ಶಾಪ ತಟ್ಟುತ್ತೆ ಅಂಥೇಳಿ ಮಾತನಾಡಿದರು. ಮಧ್ಯರಾತ್ರಿ 1 ಗಂಟೆ 40 ನಿಮಿಷದ ತನಕ ವಿಧಾನಸಭೆಯ ಕಲಾಪ ನಡೆಸಿದಂತಹ ಸ್ಪೀಕರ್ ಯುಟಿ ಖಾದರ್ ಕಲಾಪವನ್ನು 10:30ಕ್ಕೆ ಇವತ್ತಿಗೆ ಮುಂದೂಡಿಕೆ ಮಾಡಿದ್ದಾರೆ. ಬಳಿಕ ಮಾತನಾಡಿದಂತಹ ಸ್ಪೀಕರು ಇದೊಂದು ದಾಖಲೆಯ ದಿನ ಅಂತ ಹೇಳಿದರು. ಬೆಳಗ್ಗೆ 10 ಗಂಟೆಗೆ ಶಾಸಕರ ಫೋಟೋ ಸೆಷನ್ಸ್ ಇದೆ. 10:30ಕ್ಕೆ ಕಲಾಪ ಆರಂಭ ಆಗುತ್ತೆ ಅನ್ನುವ ಮಾಹಿತಿ ಕೊಟ್ಟರು. ಇನ್ನು 2024 ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಮಧ್ಯರಾತ್ರಿಯಲ್ಲಿ 1 ಗಂಟೆಯ ತನಕ ಸೆಷನ್ ನಡೆದಿದ್ದೆ. ಅದೇ ಗರಿಷ್ಠ ಟೈಮ್ ಆಗಿತ್ತು. ಬಟ್ ನಿನ್ನೆ 1 ಗಂಟೆ 40 ನಿಮಿಷದವರೆಗೂ ಕೂಡ ಅಧಿವೇಶನವನ್ನು ನಡೆಸುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಲಾಗಿದೆ. ಬಹಳಷ್ಟು ನಮ್ಮೆಲ್ಲ ಮಿತ್ರರು ಹೇಳ್ತಾ ಇದ್ರು ಗ್ಯಾರಂಟಿ ಅಂತ. ನಾವು ಗ್ಯಾರಂಟಿಗೆ ಯಾರೂ ವಿರೋಧಿಲ್ಲ, ಗ್ಯಾರಂಟಿ ಪರವಾಗಿದೆ. ಮಾತನಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ಸಿಗಿತ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ರು. ಆದ್ರೆ ಇವತ್ತು ಅದೇ ಯಾವುದೇ ರೀತಿಯಲ್ಲಿ ಇವತ್ತು ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಕಳೆದ 24-25ನೇ ಸಾಲಿನ 2025 ಫೆಬ್ರವರಿ ಮಾರ್ಚ್ನ 1,24,00,000 ತಾಯಂದ್ರಿಗೆ ನೀವು 2,000 ರೂಪಾಯಿ ಹಣವನ್ನು ಹಾಕ್ಬೇಕಾಯ್ತು. 4,000 ರೂಪಾಯಿ ಹಣ ಹಾಕ್ಬೇಕಾಯ್ತು. ಇವತ್ತಿನವರೆಗೂ ಹಾಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾತು ಕೊಟ್ಟಿದ್ರು, ಇದೇ ಅಧಿವೇಶನದಲ್ಲಿ ತಮ್ಮ ಮುಂದೆ ಮಾತು ಕೊಟ್ಟಿದ್ರು, ಅದೇನು ಹಾಕಿಲ್ಲ ನಾನು ಹಾಕ್ಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಇವತ್ತಿನವರೆಗೂ ಕೂಡ ಆ 4,000 ರೂಪಾಯಿ ಹಣ ಬಂದಿಲ್ಲ. 5,000 ರೂಪಾಯಿ 1 ಗಂಟೆ 40 ನಿಮಿಷ ಆಯಿತು. ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ನೀವು ಒಂದು ದಾಖಲೆಯನ್ನ ನಿರ್ಮಿಸಿದಿರಿ. ಹಂಗಾಗಿ ಎಷ್ಟು ಜನ ಸದಸ್ಯರಿದ್ದೇವೆ ನಾವೆಲ್ಲರೂ ಕೂಡಿ ನಿಮ್ಗೆ. ಮಾನ್ಯ ಸಭಾಧ್ಯಕ್ಷರೇ, ನಾಳೆ 10 ಗಂಟೆಗೆ ಫೋಟೋ ಇದೆಯಾ ಮಾನ್ಯ ಸಭಾಧ್ಯಕ್ಷರೇ? ಹೇಳ್ತೇನೆ. ಬಹುಶಃ ಇವತ್ತು ಮಾನ್ಯ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಈಗ ಎಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಗೆ ಅದು ಸಮಯ ಎಷ್ಟು ಹೋಗ್ತದೆ ಗೊತ್ತಿಲ್ಲ. ಶಾಸಕರಿಗೆ ಏನವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಬೇಕು. ಕಾಲಿಂಗ್ ಅಟೆನ್ಷನ್ ಇದೆ ನಮ್ಮ ಈ ಬಜೆಟ್ ಸ್ಪೆಷಲಿ